ಇವಾಗ ನೀವು ಡೈರೆಕ್ಷನ್ ಮಾಡ್ತೀರಾ, ಇವಾಗ ಆಕ್ಟಿಂಗು ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗುತ್ತೆ ಕತೆ ಕೇಳ್ದಂಗೆ ಇದು ವರ್ಕ್ ಆಗುತ್ತೆ ಇಲ್ಲ ವರ್ಕ್ ಆಗೋದಿಲ್ಲ. ಆಲ್ರೆಡಿ ಒಂದು ಜಡ್ಜ್ಮೆಂಟ್ ಸಿಕ್ಬಿಟ್ಟಿರುತ್ತಲ್ವಾ, ಅದಕ್ಕೆ ಎಷ್ಟೇ ದೊಡ್ಡ ಕಿಲಾಡಿಗಳಾದ್ರೂ ಸಿನಿಮಾ ನಂಗೆ ಜಡ್ಜ್ ಮಾಡಕ್ ಆಗಲ್ಲ. ಬಟ್ ನಂಗೆ ಲಕ್ಕಿಲಿ ಅಣ್ತಂತನ ಅಂತ ಒಂದು ಫಿಲ್ಮ್ ಸಿಕ್ಕಿದೆ ಮ್ಯಾಮ್ ಆಲ್ರೆಡಿ, ಬರೀ ಆಕ್ಟಿಂಗ್ ಗೆ. ಸೊ ಮಾಡ್ತಾ ಇದೀನಿ, ಕಷ್ಟ ಏನೋ ಆಗಲ್ಲ. ಜೀವಿತಾ ಅವರೇ, ನೀವು ಆಕ್ಚುಲಿ ಹೇಳ್ತಿದ್ರಿ ಪರ್ಫಾರ್ಮೆನ್ಸ್ ವೈಸ್ ಅಷ್ಟೊಂದು ಪ್ರಾಮಿನೆನ್ಸ್ ಇರುವಂತ ಪಾತ್ರಗಳು ಸಿಗೋದಿಲ್ಲ. ಹಾಗೇನೆ ನಮ್ಮ ಇಂಡಸ್ಟ್ರಿ ಮಹಿಳೆಯರಿಗೆ ಎಷ್ಟು ಸೇಫ್? ನಾವು ಹೆಂಗೆ ನಮ್ಮ ವ್ಯಕ್ತಿತ್ವನ ತಗೊಂಡೋಗ್ತೀವಿ ಹಂಗೆ ನಮ್ನ ಇಂಡಸ್ಟ್ರಿ ಸ್ವೀಕಾರ ಮಾಡತ್ತೆ ಅಂತ ಐ ಫೀಲ್. ಇವಾಗ ಎಲ್ಲದಕ್ಕೂ ನಾವು ರೆಡಿ ಇತ್ತು ಅಂತ ಅಂದ್ರೆ ಇಂಡಸ್ಟ್ರಿ ನೋಡೋರು ಹಂಗೆ ಇರ್ತಾರೆ, ಬಿಡಪ್ಪ ಇವಳು ಎಲ್ಲದಕ್ಕೂ ರೆಡಿ ಇದ್ದಾಳೆ ತಗೊಳ್ಳೋಣ ಅಂತಾನೆ ಇರುತ್ತೆ. ನಾವು ನಮ್ ಬೌಂಡ್ರಿನ ಹಾಕೊಂಡು ಇಲ್ಲ ನಾವ್ ಇಷ್ಟಕ್ ಮಾತ್ರ ಸೀಮಿತ, ನಾವ್ ಇಷ್ಟಕ್ಕಷ್ಟೇ ಅವೈಲಬಲ್ ಇರೋದು, ನಮ್ದು ಏನಿದೆ ಆಕ್ಟಿಂಗು ಬರ್ತೀವಿ ಮಾಡ್ತೀವಿ ಹೋಗ್ತೀವಿ ಅನ್ನೋದಿದ್ರೆ ನಾವು ಬೇಕು ಅಂತ ಅಂದ್ರೆ ಎಷ್ಟು ಕಂಫರ್ಟಬಲ್ ಇರುತ್ತೆ ಅಷ್ಟು ಕಂಫರ್ಟ್ ಝೋನ್ ಅವರು ಕೊಡ್ತಾರೆ ಕೂಡ. ವಿಮೆನ್ ಓರಿಯೆಂಟೆಡ್ ಐ ಥಿಂಕ್ ನಮ್ದ್ರಲ್ಲಿ ಸ್ವಲ್ಪ ಕಡಿಮೆನೆ ಇದೆ ಹಂಗೋದ್ರೆ, ಯಾವ್ದು ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾವ್ದು ರೀಚ್ ಆಗಿಲ್ಲ. ಅವಾಗಂದ್ರೆ ಒಂದ್ ಮೂವಿ ಅಂತಂದ್ರೆ ಮಹಾಲಕ್ಷ್ಮಿ ಮ್ಯಾಮ್ ಅಂತ ಅಂದ್ರೆ ಮಹಾಲಕ್ಷ್ಮಿ ಮ್ಯಾಮ್ ಮೇಲೆ ಹೋಗ್ಬಿಡ್ತಾ ಅದು ಕೂಡ ಕನ್ನಡದಲ್ಲೇ ಅದರ ಒಂದು ವುಮೆನ್ ನ ಒಂದು ಸೂಪರ್ ಸ್ಟಾರ್ ತರ ಒಬ್ಬ ಮಾಸ್ ಹೀರೋ ತರ ಫೀಲ್ ಮಾಡಿರೋದು. ನಿಮ್ಮಂತವರಿಂದಲೇ ನಾವುಗಳು ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದಿರೋದು ಅನ್ನೋ ಅಂದ್ರೆ ಈ ಸೀಕ್ವೆನ್ಸ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಕಂಟಿನ್ಯೂಸ್ ಆಗಿ ಫಿಲ್ಮ್ ಮಾಡ್ತಾರಲ್ಲ, ನಮ್ಗೆ ಆತರ ಪ್ರೊಡ್ಯೂಸರ್ಗಳೇ ಜಾಸ್ತಿ ಇಷ್ಟ. ಈಗಲೂ ಕೂಡ ಅವ್ರು ಅದೇ ಹುಮ್ಮಸ್ಸಲ್ಲಿ ಇದಾರೆ, ಯಾಕಂದ್ರೆ ನಾನು ಈ ಸಿನಿಮಾನ ಎಲ್ಲಾ ಪ್ರೊಡ್ಯೂಸರ್ಗಳಿಗೂ ತಗೊಂಡೋಗಿ ತೋರಿಸಿದೀನಿ ಆಲ್ಮೋಸ್ಟ್. ಜನರು ಇದರಿಂದ ಯಾವ ಮೆಸೇಜ್ ತಗೋಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದೀರಾ? ಟೆಕ್ನಿಷಿಯನ್ಸ್ ಕಷ್ಟಗಳು ಗೊತ್ತಾಗುತ್ತೆ, ಶೂಟಿಂಗ್ ಹೆಂಗ್ ನಡೀತೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಬರ್ತಾರೆ ಕುತ್ಕೋತಾರೆ, ಏನೋ ಜಡ್ಜ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಬಟ್ ಅದ್ರ ಹಿಂದೆ ಒಂದಷ್ಟು ಕಲಾವಿದ್ರದ್ದು, ಟೆಕ್ನಿಷಿಯನ್ಸ್ದು, ಸೆಟ್ ಅವ್ರದ್ದು ಎಲ್ಲ ಎಫರ್ಟ್ಸ್ ಎಷ್ಟಿರುತ್ತೆ ಅನ್ನೋದು ಒಂದು ಅರ್ಥ ಆಗುತ್ತೆ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದು ಭಾವನೆ ಇದೆ ಗೊತ್ತಾ? ಈಗ ಎಕ್ಸಾಂಪಲ್ ಒಳ್ಳೆ ಸಿನಿಮಾ ಬಂದ್ರೆ ನೋಡ್ತೀವಿ, ನಮ್ದೇನ್ ತಪ್ಪಿಲ್ಲ, ನಾನು ನೋಡಿದೆ ಆ ಫಿಲಮ್ ಚೆನ್ನಾಗಿರಲಿಲ್ಲ, ಹಂಗಾಗಿ ನಂಗೆ ಇನ್ನೊಂದು ಫಿಲಮ್ನ ಈ ಫಿಲಮ್ ಚೆನ್ನಾಗಿಲ್ಲ ಅಂತ ಆ ಫಿಲಮ್ನ ನಾನು ನೋಡಲ್ಲ ಅಂತ ಹೇಳೋದ್ ತಪ್ಪಾಗತ್ತೆ ಅಲ್ವಾ? ಈಗ RCB ಇಷ್ಟು ವರ್ಷ ಗೆದ್ದೇ ಇರ್ಲಿಲ್ಲ, ಬಟ್ ಇಷ್ಟು ವರ್ಷ ಅದನ್ನ ಬಿಟ್ಕೊಟ್ಟಿಲ್ವಲ್ಲ ಯಾವತ್ತು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅನೌನ್ಸ್ ಆಯ್ತು RCB ಮ್ಯಾಚ್ ಆಗುತ್ತೆ ಅಂದ್ರೆ ಯಾವತ್ತು ಸೀಟ್ ಖಾಲಿ ಇರ್ಲಿಲ್ವಲ್ಲ. ಬಂದು ಗಮನ ಕೊಟ್ಟು ಅದಕ್ಕೆ ಅದ್ರ ಮೇಲೆ ನಂಬಿದಕ್ಕಲ್ವಾ ಒಂದಿನ ಇವಾಗ ಆಗೋಯ್ತಲ್ಲ, ಆಗದೇ ಇಲ್ಲ ಅನ್ನೋದು ಆಗೋಯ್ತಲ್ವಾ. ಸೊ ಆತರ ಸಿನಿಮಾ ಬಗ್ಗೆನು ಜನಕ್ಕೊಂದು ಇದ್ ಬರ್ಬೇಕು, ಒಂದು ಅವೇರ್ನೆಸ್ ಬರ್ಬೇಕು ಅಂತ ಇತ್ತು. ಅಟ್ಲೀಸ್ಟ್ ಒಂದ್ ತಿಂಗಳಿಗೆ ಒಂದ್ ಸಿನಿಮಾದಾರ ನೋಡ್ತೀನಿ ಅಂತ ಡಿಸೈಡ್ ಆಗ್ಬಿಟ್ರೆ ನಮ್ ಕನ್ನಡ ಆಡಿಯನ್ಸ್ ಬೇರೆನೆ ಚೇಂಜಸ್ ಆಗುತ್ತೆ. ಆ ಚೇಂಜಸ್ ಬರ್ಲಿ ಅಂತಾನೆ ಟು ಬಿ ಫ್ರಾಂಕ್ ನಾವು ಈ ಸಿನಿಮಾನ ಮಾಡಿರೋದು. ನನ್ನ ಧರ್ಮ. ಇವಾಗ ನಿಮ್ಮ ಪ್ರಾಬಬ್ಲಿ ಇವಾಗ ನೀವು ಡೈರೆಕ್ಷನ್ ಮಾಡ್ತೀರಾ, ಇವಾಗ ಆಕ್ಟಿಂಗು ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಏನಾದ್ರು ಬರೀ ನಿಮ್ಗೆ ಆಕ್ಟಿಂಗ್ ಮಾತ್ರ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನಿಮ್ಮನ್ನ ಒಪ್ಸೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಯಾಕೆ ಅಂದ್ರೆ ಇವಾಗ ಎಲ್ಲ ಆಸ್ಪೆಕ್ಟ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗಳೆಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ, ನಿಮಗೆ ಗೊತ್ತಾಗುತ್ತೆ ಕತೆ ಕೇಳ್ದಂಗೆ ಇದು ವರ್ಕ್ ಆಗುತ್ತೆ ಇಲ್ಲ ವರ್ಕ್ ಆಗೋದಿಲ್ಲ. ಆಲ್ರೆಡಿ ಒಂದು ಜಡ್ಜ್ಮೆಂಟ್ ಸಿಕ್ಬಿಟ್ಟಿರುತ್ತಲ್ವಾ, ಅದಕ್ಕೆ ಎಷ್ಟೇ ದೊಡ್ಡ ಕಿಲಾಡಿಗಳಾದ್ರೂ ಸಿನಿಮಾ ನಂಗೆ ಜಡ್ಜ್ ಮಾಡಕ್ ಆಗಲ್ಲ. ಅಂದ್ರೆ ಸಿನಿಮಾ ಯಾವಾಗ್ಲೂ ಫುಲ್ ಕಂಪ್ಲೀಟ್ ಆಗಿ ಅದು ಥಿಯೇಟರ್ ಬಂದು, ಈಗ ಸೆನ್ಸರ್ ಅವ್ರು ನೋಡಿರ್ತಾರೆ ಅನ್ನೋವರೆಗೂ 100 ಜನ ನೋಡಿರ್ತಾರೆ ಆ ಟೀಮ್ಗಳಲ್ಲಿ, ಅವ್ರ ಫ್ರೆಂಡ್ಸ್ಗಳು ಅವ್ರು ಎಲ್ಲಾರು ನೋಡಿರ್ತಾರೆ. ಬಟ್ ಆ ಫಸ್ಟ್ ಡೇ ಫಸ್ಟ್ ಶೋ ಕೂತ್ಕೊಂಡು ಅಲ್ಲಿ ನೋಡಿದಾಗಲೇ ಡಿಸೈಡ್ ಆಗೋದು ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ. ಬಟ್ ನಂಗೆ ಲಕ್ಕಿಲಿ ಅಣ್ತಂತನ ಅಂತ ಒಂದು ಫಿಲ್ಮ್ ಸಿಕ್ಕಿದೆ ಮ್ಯಾಮ್ ಆಲ್ರೆಡಿ, ಬರೀ ಆಕ್ಟಿಂಗ್ ಗೆ. ಸೊ ಮಾಡ್ತಾ ಇದೀನಿ, ಕಷ್ಟ ಏನೋ ಆಗಲ್ಲ. ಬೇರೆಯವರು ಡೈರೆಕ್ಷನ್ ಮಾಡಬಹುದು. ಸೊ ಈ ಮುಖಾಂತರ ಆಕ್ಚುಲಿ ಇವಾಗ ನೀವು ಹೇಳ್ಬಿಡಿ ನಮ್ಮ ಕ್ಯಾಮ್ರಾಗೆ ಬೇರೆ ಬೇರೆ ಓಕೆ. ಜೀವಿತಾ ಅವರೇ, ನೀವು ಆಕ್ಚುಲಿ ಹೇಳ್ತಿದ್ರಿ ಅಂದ್ರೆ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲ, ನಿಮ್ಮ ತಾಯಿಯವ್ರಿಗೊಂದು ಕನಸಿತ್ತು ನೀವು ಇಂಡಸ್ಟ್ರಿಗೆ ಬರಬೇಕು ಅನ್ನೋವಂಥದ್ದು. ಸೊ ನೀವು ಬಂದಿದ್ದೀರಾ, ಲಕ್ಕಿಲಿ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಸಿಗ್ತಾ ಇದೆ, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು. ಈಗ ವುಮೆನ್ ಓರಿಯೆಂಟೆಡ್ ರೋಲ್ಸ್ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿನಲ್ಲಿ ನಾವು ಅನ್ಕೊಂಡಾಗೆ ಸಿಗೋದಿಲ್ಲ. ಅಂದರೆ ಪ್ರಾಬಬ್ಲಿ ಎಲ್ಲೋ ಕೆಲವೊಂದು ಸ್ಟಾರ್ ಸಿನಿಮಾಗಳು ತೊಗೊಂಡಾಗ 1-2 ಸಾಂಗ್ಸ್ಗಳಿಗೆ ಸೀಮಿತ ಆಗಿರ್ತಾರೆ. ಅಂದರೆ ನಾನು ಹೇಳ್ದಂಗೆ ಅಂದರೆ ಪರ್ಫಾರ್ಮೆನ್ಸ್ ವೈಸ್ ಅಷ್ಟೊಂದು ಪ್ರಾಮಿನೆನ್ಸ್ ಇರುವಂಥ ಪಾತ್ರಗಳು ಸಿಗೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹಾಗೆಯೇ ನಮ್ಮ ಇಂಡಸ್ಟ್ರಿ ಮಹಿಳೆಯರಿಗೆ ಎಷ್ಟು ಸೇಫ್? ನಿಮ್ಗೇನು ಅನ್ಸುತ್ತೆ ಅದನ್ನು ಹೇಳಿ. ಅಲ್ಲ, ನಾವು ಹೆಂಗೆ ನಮ್ಮ ವ್ಯಕ್ತಿತ್ವನ ತಗೊಂಡೋಗ್ತೀವಿ ಹಂಗೆ ನಮ್ನ ಇಂಡಸ್ಟ್ರಿ ಸ್ವೀಕಾರ ಮಾಡತ್ತೆ ಅಂತ ಐ ಫೀಲ್. ಇವಾಗ ಎಲ್ಲದಕ್ಕೂ ನಾವು ರೆಡಿ ಇತ್ತು ಅಂತ ಅಂದ್ರೆ ಇಂಡಸ್ಟ್ರಿ ನೋಡೋರು ಹಂಗೆ ಇರ್ತಾರೆ, ಬಿಡಪ್ಪ ಇವಳು ಎಲ್ಲದಕ್ಕೂ ರೆಡಿ ಇದ್ದಾಳೆ ತಗೊಳ್ಳೋಣ ಅಂತಾನೆ ಇರುತ್ತೆ. ನಾವು ನಮ್ ಬೌಂಡ್ರಿನ ಹಾಕೊಂಡು ಇಲ್ಲ ನಾವ್ ಇಷ್ಟಕ್ ಮಾತ್ರ ಸೀಮಿತ, ನಾವ್ ಇಷ್ಟಕ್ಕಷ್ಟೇ ಅವೈಲಬಲ್ ಇರೋದು, ನಮ್ದು ಏನಿದೆ ಆಕ್ಟಿಂಗು ಬರ್ತೀವಿ ಮಾಡ್ತೀವಿ ಹೋಗ್ತೀವಿ ಅನ್ನೋದಿದ್ರೆ ಇಂಡಸ್ಟ್ರಿ ಹೇಳದ್ನಲ್ವಾ ಅವಾಗ್ಲೇ, ನಾವು ಬೇಕು ಅಂತ ಅಂದ್ರೆ ನಮಗೆ ಎಷ್ಟು ಕಂಫರ್ಟಬಲ್ ಇರುತ್ತೆ ಅಷ್ಟು ಕಂಫರ್ಟ್ ಝೋನ್ ಅವರು ಕೊಡ್ತಾರೆ ಕೂಡ. ಸೊ ಇಟ್ ಡಿಪೆಂಡ್ಸ್ ಆನ್ ಅಸ್, ನಾವು ಹೇಗ್ ತಗೊಂಡ್ ಹೋಗ್ತೀವಿ ನಮ್ ವ್ಯಕ್ತಿತ್ವನ, ಹಂಗೆ ಇಂಡಸ್ಟ್ರಿನೂ ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಅಫ್ಕೋರ್ಸ್ ಇದೆ ತುಂಬಾ
ನಡೀತಿದೆ. ನಾನು ಇತ್ತೀಚೆಗೆ ಅಂತೂ ತುಂಬಾ ಕೇಳ್ಪಟ್ಟಿದ್ದೀನಿ, ನಾನು ವಿಡಿಯೋಸ್ಗಳನ್ನ ನೋಡಿದ್ದೀನಿ, ಒಂದಷ್ಟು ಕಾಂಟ್ರವರ್ಸಿಸ್ಗಳು ಆಗ್ತಿದೆ, ಅದನ್ನು ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಹೆಂಗೆ ನಮ್ಮನ್ನ ಪೋರ್ಟ್ರೇ ಮಾಡ್ತೀವಿ, ನಾವು ಹೆಂಗೆ ನಮ್ಮನ್ನ ಕ್ಯಾರಿ ಮಾಡ್ತೀವಿ, ನಾವ್ ಎಷ್ಟು ಬೌಂಡ್ರಿನ ನಮಗೋಸ್ಕರ ಸೆಟ್ ಮಾಡ್ಕೊಳ್ತೀವಿ, ಅದು ನಮ್ ವ್ಯಕ್ತಿತ್ವನ ತೋರಿಸುತ್ತೆ. ಅಂಡ್ ಇವಾಗ ನಾನೇ ಎಲ್ಲದಕ್ಕೂ ರೆಡಿ ಇರುವಾಗ ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ನಾವೇ ಇವಾಗ ಸ್ಟ್ರಿಕ್ಟ್ ಆಗಿ ನೋ ಇದಿಲ್ಲ ಅಂದ್ರೆ ಇಲ್ಲ ಅಂತ ನಾವ್ ಯಾವಾಗ ಹೇಳ್ತೀವಿ ಅವಾಗ ನೀವೂನು ಧೈರ್ಯ ಮಾಡಲ್ಲ. ಹೌದಪ್ಪ ಈ ಹುಡ್ಗಿ ಇಲ್ಲಪ್ಪ ಈ ತರದಕ್ಕೆಲ್ಲ ಇಲ್ಲ, ಬಿಟ್ಬಿಡೋಣ ಅಂತಾನೆ ಬಿಟ್ಬಿಡ್ತಾರೆ ಹೊರತು. ಸೊ ಇಟ್ ಡಿಪೆಂಡ್, ಇಬ್ರು ಮಧ್ಯನೂ ಇದೆ ಇದು. ಈ ಕಡೆ ಇವರು ರೆಡಿ ಇದಾರೆ, ಈ ಕಡೆ ಅವರು ಕೇಳೋದ್ ನಿಲ್ಸಲ್ಲ, ಈ ಕಡೆ ಇವ್ರುಗಳು ರೆಡಿ ಇರ್ತಾರೆ ಅಂತ ಅಂದಾಗ ಈ ಕಾಂಟ್ರವರ್ಸಿಸ್ ಗಳು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಅಂಡ್ ವಿಮೆನ್ ಓರಿಯೆಂಟೆಡ್ ಐ ಥಿಂಕ್ ನಮ್ದ್ರಲ್ಲಿ ಸ್ವಲ್ಪ ಕಡಿಮೆನೆ ಇದೆ. ಹಂಗೋದ್ರೆ ಯಾವ್ದು ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾವ್ದು ರೀಚ್ ಆಗಿಲ್ಲ. ಅವಾಗಂದ್ರೆ ಒಂದ್ ಮೂವಿ ಅಂತಂದ್ರೆ ಮಹಾಲಕ್ಷ್ಮಿ ಮ್ಯಾಮ್ ಅಂತ ಅಂದ್ರೆ ಮಹಾಲಕ್ಷ್ಮಿ ಮ್ಯಾಮ್ ಮೇಲೆ ಹೋಗ್ಬಿಡ್ತಾ ಅದು ಕೂಡ ಕನ್ನಡದಲ್ಲೇ ಅದರ ಒಂದು ವುಮೆನ್ ನ ಒಂದು ಸೂಪರ್ ಸ್ಟಾರ್ ತರ ಒಬ್ಬ ಮಾಸಿ ಇರೋ ತರ ಫೀಲ್ ಮಾಡಿರೋದು. ಅವಾಗ ಎಷ್ಟು ಮಹಾಲಕ್ಷ್ಮಿ ಮ್ಯಾಮ್ ಅಂದ್ರೇನೆ ನಮ್ಗೆ ಓ ಮೈ ಗಾಡ್ ಒಂದ್ ಲೇಡಿ ಬಾಂಡ್ ಫೀಲ್ ಬರ್ತಾ ಇತ್ತು. ಬಟ್ ಇವಾಗ ಆ ತರದ ಕಾನ್ಸೆಪ್ಟ್ಸ್ ಗಳು ಕಡಿಮೆ ಆಗಿದೆ. ಅಂಡ್ ವಿಮೆನ್ ಓರಿಯೆಂಟೆಡ್ ಐ ಥಿಂಕ್ ಕಥೆಗಳು ಅಥವಾ ಎಕ್ಸೆಪ್ಟ್ ಮಾಡ್ತಿರೋ ರೀತಿ, ಜನ ಎಕ್ಸೆಪ್ಟ್ ಮಾಡ್ತಿರೋ ರೀತಿ ಸ್ವಲ್ಪ ಕಡಿಮೆ ಆಗಿದೆ. ಅಂಡ್ ಇವಾಗ ಎಲ್ರು ದೊಡ್ಡ ಸ್ಟಾರ್ ಅಂತ ಅಂದ್ರೆ ಅವ್ರ ಮೇಲೆ ಜಾಸ್ತಿ ಫೋಕಸ್. ಸೊ ಆ ತರ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಇದೆ, ಇಂಡಸ್ಟ್ರಿ ಸ್ವಲ್ಪ ಕಷ್ಟ ಇದೆ. ಬಟ್ ನಮ್ ಕೈಲಾದಷ್ಟು ಪ್ರಯತ್ನ ನಾವು ಮಾಡೋಣ. ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಫಾರ್ ಎಕ್ಸಾಂಪಲ್ ಈ ರೀತಿ ಒಂದಷ್ಟು ಪ್ರಾಮಿನೆನ್ಸ್ ಇರುವಂತದ್ದು ಸಿಗಬೇಕು ಅಂತ ಅನ್ಸುತ್ತೆ. ಏನ್ ಅನ್ಸುತ್ತೆ ನಿಮ್ ಒಪಿನಿಯನ್ ಏನು? ಖಂಡಿತವಾಗ್ಲೂ ಒಂದು ಆರ್ಟಿಸ್ಟ್ ಆಗಿ ನನಗಿದ್ದಿದ್ದು, ನನ್ಗೆ ಸೀರಿಯಲ್ ಮಾಡುವಾಗ್ಲೂ ಅಷ್ಟೇ, ನನ್ಗೆ ನೀವು ಸೆಲ್ಫಿಶ್ ಅಂತ ಅನ್ಕೊಬಹುದು ಅಥವಾ ಏನಾದ್ರೂ ಅನ್ಕೋಬಹುದು, ನನ್ಗೆ ವಿಮೆನ್ ಸೆಂಟ್ರಿಕ್ ಇರೋದೇ ಬೇಕು ಅಂತಾನೆ ಇತ್ತು ಸೀರಿಯಲ್ ಕೂಡ. ನನ್ಗೆ ನನ್ನ ಹೆಸರದೇ ಒಂದು ಸೀರಿಯಲ್ ಇರ್ಬೇಕು, ಅಂದ್ರೆ ಟೈಟಲ್ ಕಾರ್ಡ್ ನಂದೇ ಇರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಯ್ತು. ಡೆಫಿನೆಟ್ಲಿ ನಾನ್ ಬರ್ದಿದ್ದೆ, ನನ್ಗೆ ದೇವಿ ಗೆಟಪ್ ಹಾಕ್ಬೇಕು ಅಂತ ತುಂಬಾ ಕನ್ಸಿತ್ತು. ನಾನು ನವರಾತ್ರಿಗೆಲ್ಲ ನಾನು ಇನ್ನೂ ನನ್ ಡೈರೀಸ್ ಎಲ್ಲ ಹಂಗೆ ಇದೆ. ನಾನು ನವರಾತ್ರಿಗೆ ಕೇಳ್ಕೊಂಡಿದ್ದೆ, ನಾನು 9 days ನಾನು ಕಾಸ್ಟ್ಯೂಮ್ ಹಾಕ್ಬೇಕು. 2 years ಬ್ಯಾಕ್ ನಾನು ಬರ್ದಿದ್ದು 9 days ನಾನು ಕಾಸ್ಟ್ಯೂಮ್ ಹಾಕ್ಬೇಕು, ನಾನೊಂದ್ ದೇವಿ ತರ ರೆಡಿ ಆಗ್ಬೇಕು ಅಂತ ನಾನು ಡೈರಿಯಲ್ಲಿ ಬರ್ದಿದ್ದೆ. ಅಂಡ್ ಥ್ಯಾಂಕ್ಫುಲಿ ಅದು ಬರ್ದಿದ್ದು ನಾನು 23 ದಸರಾ ಟೈಮಲ್ಲಿ ಬರ್ದಿದ್ದು. ಬಟ್ ಅವಾಗ ನನಗೆ ಸಿಗ್ಲಿಲ್ಲ, ಯಾರು ಅಪ್ರೋಚು ಮಾಡ್ಲಿಲ್ಲ, ನಾನೇ ಯಾರನ್ನೂ ಕೇಳಲೂ ಇಲ್ಲ. ಇಲ್ಲ ನಾನು ಈ ತರ ಗೆಟಪ್ ಆಗ್ತೀನಿ, ನಾನು ರೆಡಿ ಆಗ್ತೀನಿ, ಯು ಕ್ಯಾನ್ ಕೊಲಾಬ್ ಮೀ ಅಂತ ನಾನು ಆತರ ಕೇಳೋ ಧೈರ್ಯನೂ ಮಾಡಿಲ್ಲ. ನಾನು ಬಿಟ್ಬಿಟ್ಟೆ, ಬರ್ದಿದ್ದೀನಲ್ವಾ, ಮ್ಯಾನಿಫೆಸ್ಟ್ ಮಾಡಿದೀನಲ್ವಾ, ದೇವ್ರು ಯಾವಾಗ ಕೊಡ್ಬೇಕೋ ಕೊಡ್ತೇನೆ ಬಿಟ್ಬಿಟ್ಟೆ. 24 ಅಲ್ಲಿ ನಂಗೆ ಆಡಿಷನ್ ಕಾಲ್ ಬಂತು, ಸೆಲೆಕ್ಟ್ ಆಯ್ತು. ಅಂಡ್ ನವರಾತ್ರಿಗೆ ನಮ್ಮ ಚಾನೆಲ್ ಅಲ್ಲಿ 9 ದಿನನೂ ಎಲ್ಲಾ ಸೀರಿಯಲ್ ಅಲ್ಲೂ ನನ್ನ 9 ಅವತಾರದ ಜೊತೆ ಕೈ ಮುಕ್ಕೊಂಡು ನಿಂತಿರೋ ಟೈಟಲ್ ಕಾರ್ಡೇ ಹಾಕಿದ್ದು. ನಾನು ಇಷ್ಟು ಪುಟ್ಟದಾಗಿ ಮ್ಯಾನಿಫೆಸ್ಟ್ ಮಾಡಿದ್ರೆ ನಂಗೆ ಇನ್ನೂ ಆಶ್ಚರ್ಯ ಅಂದ್ರೆ ಅದೇನೆ, ನಾನು ಇಷ್ಟು ಪುಟ್ಟದಾಗಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು. ಅದು ಜಸ್ಟ್ ನಾನು ಫೋಟೋಶೂಟ್ ಮಾಡಿಸ್ಬೇಕು, ಹಾಕ್ಬೇಕು, ಇಲ್ಲ ನನ್ನ ನೆನಪಿಗೆ ನಾನು ಇಟ್ಕೋಬೇಕು ಅಂತ ನಾನ್ ಮ್ಯಾನಿಫೆಸ್ಟ್ ಮಾಡಿದ್ದು. ಬಟ್ ಇಡೀ ರಾಜ್ಯನೇ ನೋಡುತ್ತೆ ಈ ತರ 9 ಅವತಾರದಲ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಂಗೆ ಲಿಟ್ರಲಿ ಅದು ನನ್ನ ಡೇಟ್ ಹೋಗಿ ನೋಡ್ಬೇಕು, ನಿಜವಾಗ್ಲೂ ಯಾವ ಡೇಟ್ ಬಂದಿದ್ದೀನಿ ಖುಷಿ ಆಗ್ಬಿಟ್ಟಿದ್ದೀರಾ. ನಾನು ಏನೇನು ಮ್ಯಾನಿಫೆಸ್ಟ್ ಮಾಡಿದ್ ನಿಜವಾಗ್ಲೂ ನನಗೆ ವರ್ಕ್ ಆಗಿದೆ. ಬಟ್ ನನಗೆ ನಿಜವಾಗ್ಲೂ ಆ ವಿಚಾರದಲ್ಲಂತೂ ತುಂಬಾ ಖುಷಿ ಇದೆ. ನಾನು ಯಾವ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡಿದೆ, ಇಲ್ಲ ಯಾವ ಟೈಮ್ ಯಾವ ಬುಕ್ಕಲ್ಲಿ ಬರದೆ ಗೊತ್ತಿಲ್ಲ, ಬಟ್ ಮನಸ್ಸಿಂದ ಮ್ಯಾನಿಫೆಸ್ಟ್ ಮಾಡೋದೆಲ್ಲ ಅದು ವರ್ಕ್ ಆಗಿದೆ. ಮ್ಯಾನಿಫೆಸ್ಟ್ ಮಾಡಿರೋ ಪೆನ್ ಯಾರಿಗೂ ಕೊಡಬಾರ್ದಂತ, ಯಾರಿಗೂ ಕೊಡ್ಬೇಡಿ, ಖಾಲಿ ಆಗಿ ಖಾಲಿ ಆಗ್ಬಿಟ್ಟಿದೆ ಆಮೇಲೆ ಆಬ್ವಿಯಸ್ಲಿ ಯಾರು ಯೂಸ್ ಮಾಡಕ್ಕಾಗಲ್ಲ. ಇನ್ನೇನೇನ್ ಮ್ಯಾನಿಫೆಸ್ಟ್ ಮಾಡಿರ್ಬೇಕು, ಖಾಲಿ ಆಗೋಗ್ತಾ ಇದೆ, ಒಂದ್ ರೀಫಿಲ್ ಫುಲ್ ಖಾಲಿ ಆಗ್ಬಿಟ್ಟಿದೆ. ಯೂಶಲಿ ಸೀರಿಯಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎವ್ರಿ ಡೇ ಅವತ್ತು ಏನೇನ್ ನಡೀತು, ಏನೇನ್ ಆಯ್ತು, ಏನೇನ್ ಮಾಡ್ಬೇಕು ಅದೆಲ್ಲ ಡೈರಿಯಲ್ಲಿ ಬರೀತಿದ್ದೆ. ಬಟ್ ಸೀರಿಯಲ್ ಸ್ಟಾರ್ಟ್ ಆದ್ಮೇಲಿಂದ ನನ್ಗೆ ಡೇ ಟು ಡೇ ಅದು ಟೈಮಿಂಗ್ಸ್ ನನ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ಮಾರ್ನಿಂಗ್ 7ಗೆ ನಾನು ಸೆಟ್ಟಿಗೆ ಹೊರಡ್ಬೇಕು, ಅಂಡ್ ನೈಟ್ ಬರೋ ಅಷ್ಟೊತ್ತಿಗೆ 10:30, 11 ಆಗೋಗಿರುತ್ತೆ ನೈಟ್. ಸೊ ನನ್ಗೆ ಟೈಮ್ ಸಿಗ್ಲಿಲ್ಲ, ಸೊ ನನ್ ಬರೆಯಕ್ಕಾಗಿಲ್ಲ. ಒಂದಷ್ಟು ಫೋನ್ಸ್ ಅಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದೀನಿ, ಮನ್ಸಿಂದ ಕೇಳ್ಕೊಬೇಕು ಅಷ್ಟೇ, ಬರಿಬೇಕು ಇಲ್ಲ ಅದೆಲ್ಲ ಏನೂ ಇಲ್ಲ. ಇನ್ನು ಇದೆ ನಮ್ ಫಸ್ಟ್ ಡೇ ಫಸ್ಟ್ ಶೋ ಬಗ್ಗೆ ಇದೆ, ಫಸ್ಟ್ ಡೇ ಫಸ್ಟ್ ಶೋ. ಓಕೆ,
ಅಂದ್ರೆ ಈಗ ಒಂದು ವಿಷಯ ಇದೆ, ಟೆಕ್ನಿಕಲಿಟಿಲಿ ಒಂದು ವಿಷಯ ಇದೆ. ಈಗ ನಾವು ಅಸುರ ಅಂತ ಶಿವಣ್ಣದ ಒಂದು ಫಿಲಂ ಇದೆ, ಆಮೇಲೆ ರಾಮಾಚಾರಿ ಫಿಲಂ ಅಲ್ಲಿ ಎಷ್ಟು ಸರ್ ಎಂಟ್ರಿ ಸೀನು, ಇದೆಲ್ಲ ಏನಪ್ಪಾ ಅಂದ್ರೆ ಒಂದ್ ಸಿನಿಮಾ ಪ್ಲೇ ಆಗ್ಬೇಕು ಅಂದ್ರೆ ರೀಲ್ ತಗೊಂಡ್ ಹೋಗ್ಬೇಕು. ಈಗ ಆ ಸ್ಕ್ರೀನಿಗೆ ರೀಲ್ ತಗೊಂಡ್ ಹೋಗ್ಬೇಕು, ಅಲ್ಲಿ ತಗೊಂಡ್ ಹೋದ್ರೆ ಅಲ್ವಾ ಇವಾಗ ಅಲ್ಲಿ ಪ್ಲೇ ಆಗೋದು. ಅದೊಂದು ಕಲ್ಚರಲ್ ಮೆಥಡ್ ಇತ್ತು, ಎಲ್ಲಾ ಥಿಯೇಟರ್ಗಳಿಗೂ ರೀಲ್ ಅಲ್ಲಿ ತಗೊಂಡ್ ಹೋಗ್ತಾ ಇದ್ರು. ಅಕಸ್ಮಾತ್ ಅದು ಫಸ್ಟ್ ಹಾಫ್ ರೀಲ್ ಇದೆ, ಸೆಕೆಂಡ್ ಹಾಫ್ ರೀಲ್ ಅಂದ್ರೆ ಇಂಟರ್ವಲ್ ಆದ್ಮೇಲೆ ಏನು ಅನ್ನೋದು ವಿಷಯನೇ ಬೇರೆ. ಸೊ ಇವತ್ತು ಅಪ್ಡೇಟ್ ಆದಂಗೆ, ಇವತ್ತು ಟೆಕ್ನಾಲಜಿ ಅಪ್ಡೇಟ್ ಆದಂಗೆ ಕ್ಯೂಬ್ ಸೆಂಟರ್ ಹೋಗಿ ಅಪ್ಲೋಡ್ ಮಾಡಿದ್ರೆ ಅಲ್ಲಿಂದ ಸಿನಿಮಾ ಪ್ಲೇ ಆಗುತ್ತೆ ಅನ್ನೋದು ಈಗ ಕೆಲವೊಂದು ವರ್ಷಗಳಿಂದ ಇತ್ತು. ಈಗ ರೀಸೆಂಟ್ಲಿ ಈಗ ಬೆಂಗಳೂರಿಗೂ ಬಂತು. ಸೊ ಈ ತರ ಆ ವಿಷಯ ಏನಿರುತ್ತಲ್ಲ, ಅಲ್ಲಿ ತಗೊಂಡ್ ಹೋಗಿ ಅಪ್ಲೋಡ್ ಮಾಡ್ಬೇಕು ಅಂತ ಇರುತ್ತಲ್ಲ, ಅಕಸ್ಮಾತ್ ಇನ್ನೊಂದಿನ ಟೈಮ್ ಇದೆ. ಈಗ ಇಷ್ಟು ದೊಡ್ಡ ಸಿನಿಮಾ, ಈಗ ನಾವು ಒಂದು ಚಿಕ್ಕ ಸಿನಿಮಾ ಅಂದ್ರೆ ಇಷ್ಟು ಎಫರ್ಟ್ ಗಳು ಹಾಕಿ ಇದ್ ಮಾಡಿರ್ತೀವಿ. ಸೊ ಟೋಟಲ್ ಕನ್ನಡ ಇಂಡಸ್ಟ್ರಿ ರೆಪ್ರೆಸೆಂಟ್ ಮಾಡೋ ಒಂದು ತುಂಬಾ ದೊಡ್ಡ ಸಿನಿಮಾ ಕ್ಯಾಪ್ಟನ್ ಕರ್ನಾಟಕ ಅನ್ನೋ ಒಂದು ಸಿನಿಮಾ ರಿಲೀಸ್ ರೆಡಿ ಇರುತ್ತೆ. ಸೊ ಆ ತರ ಫಿಲ್ಮ್ ಹಾರ್ಡ್ ಡಿಸ್ಕ್ ಕಳೆದೋಗುತ್ತೆ. ಈಗ ಬೆಳಗ್ಗೆ ಆ ಫಿಲ್ಮ್ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದ್ ಕತೆ. ಸೊ ಈ ತರ ಒಂದು ಸ್ಟೋರಿ ಇದು. ಕ್ಯಾಪ್ಟನ್ ಕರ್ನಾಟಕ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋ ಕಥೆನೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಸಿನಿಮಾ. ಸೂಪರ್, ಒಳ್ಳೆ ಕಾನ್ಸೆಪ್ಟ್ ತಗೊಂಡಿದ್ದೀರಾ ಆಕ್ಚುಲಿ. ಓಕೆ, ಅಂಡ್ ಮಾರಿಯಮ್ಮ ಸಾಂಗ್ ಬಗ್ಗೆ ಮಾತಾಡಬೇಕು. ಮಾರಿಯಮ್ಮ ಸಾಂಗ್ ಆ್ಯಕ್ಚುಲಿ ವಾಣಿ ಹರಿಕೃಷ್ಣ ಮ್ಯಾಮ್ ಹಾಡಿರೋವಂಥದ್ದು. ಆ್ಯಂಡ್ ಅವರ ಒಂದು ಕೆರಿಯರ್ ನಾವು ನೋಡಿದ್ರೆ ತುಂಬ ಸಾಫ್ಟ್ ಜಾನ್ರ ಸಾಂಗ್ಸ್ಗಳನ್ನ ಹಾಡೋದು ಜಾಸ್ತಿ. ಅವರು ಈ ರೀತಿಯಾದಂಥ ಹಾಡಿಲ್ಲ. ನಿಮ್ಮ ಸಿನಿಮಾದಲ್ಲೇ ಪ್ರಾಬಬ್ಲಿ ಫಸ್ಟ್ ಅನ್ಸುತ್ತೆ ಅವ್ರು ಹಾಡಿರೋವಂಥದ್ದು ಮಾರಿಯಮ್ಮ ಸಾಂಗು. ಏನಿದು ಅಂದರೆ ಈ ಯಾವ ಒಂದು ಇದಕ್ಕೆ ಪೋರ್ಷನಲ್ಲಿ ಬರುತ್ತೆ ಈ ಸಾಂಗು ಸಿನಿಮಾದಲ್ಲಿ, ಹಾಗೆಯೇ ತಮಿಳ್ನಲ್ಲಿ ಒಂದಷ್ಟು ಲಿರಿಕ್ಸ್ ಬರುತ್ತೆ. ಯಾಕೆ ತಮಿಳ್ನ ಯೂಸ್ ಮಾಡಿದ್ದೀರಾ ಅಂತ? ಓಕೆ ಮ್ಯಾಮ್, ಅಂದ್ರೆ ಈಗ ಈ ಫಿಲ್ಮ್ ಸ್ಟಾರ್ಟ್ ಆಗೋದು ಬೆಂಗಳೂರಿಂದ ಶುರು ಆಗುತ್ತೆ. ಬಟ್ ಅದ್ ಹೇಳದ್ನಲ್ಲ, ಇಬ್ರು ಹುಡುಗರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇಬ್ರು ತಗೊಂಡೋಗಿ ಅದನ್ನ ಅಪ್ಲೋಡ್ಗೆ ಅಂತ ತಗೊಂಡ್ ಹೋಗ್ತಾರಲ್ಲ, ಅಲ್ಲಿಂದ ಚೆನ್ನೈ ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಫಿಲ್ಮ್ ಅಲ್ಲಿ ಒಂದು 30-40% ಕೋರ್ ತಮಿಳ್ ಇದೆ. ಅಂದ್ರೆ ಚೆನ್ನೈಯಲ್ಲಿ ಒಂದು ಒರಿಜಿನಲ್ ತಮಿಳ್ ಏನಿದೆ, ಅಲ್ಲಿರೋ ಪಾತ್ರಗಳು ತಮಿಳಲ್ಲೇ ಮಾತಾಡ್ಬೇಕಲ್ವಾ. ಈಗ ನಮ್ ಕ್ಯಾರೆಕ್ಟರ್ಗಳು ಪಾತ್ರಧಾರಿಗಳು ಕನ್ನಡದಲ್ಲೇ ಬಿಹೇವ್ ಮಾಡಿದ್ರು ಅವ್ರು ಆ ಕಡೆಯಿಂದ ರೆಸ್ಪಾಂಡ್ ಮಾಡೋರೆಲ್ಲ ತಮಿಳಲ್ಲೇ ಮಾತಾಡ್ಬೇಕಲ್ಲ. ಸೊ ಸಿನಿಮಾದಲ್ಲೇ ಇದೆ ಒಂದು 30% ತಮಿಳ್ ಇದೆ ಸಿನಿಮಾದಲ್ಲಿ. ಮಾರಿಯಮ್ಮ ಸಾಂಗ್ ಯಾವ ತರ ಮೂಮೆಂಟ್ ಅಲ್ಲಿ ಅಂದ್ರೆ, ಈಗ ಒಂದೇನೋ ನಮ್ ಕಡೆ ಹೇಳ್ತಾರೆ ಗೊತ್ತಾ, ಏನೋ ಒಂದ್ ದೊಡ್ಡದು ಏನೋ ಒಂದು ಆಘಾತ ಆಯ್ತು, ಒಂದ್ ಮೂಮೆಂಟ್ ಆಯ್ತು ಅಂದ್ರೆ 300 ಮುಕ್ಕೋಟಿ ದೇವ್ರುಗಳು ನೆನಪಾಗ್ಬಿಡ್ತಾರ ಆ ಮೂಮೆಂಟ್ ಅಲ್ಲಿ ಅಂತ ಹೇಳ್ತಾರಲ್ವಾ. ಆ ತರ ಒಂದು ಸಂದರ್ಭ ಅದು. ಆ ಸಂದರ್ಭದಲ್ಲಿ ಸಾಂಗ್ ಬರುತ್ತೆ. ಬಿಕಾಸ್ ಆಫ್ ಅದು ತಮಿಳ್ನಾಡಲ್ಲಿ ನಡೀತಾ ಇರೋ ಸಾಂಗ್ ಆಗಿರೋದಕ್ಕೆ ಚೇಸಿಂಗ್ ಸೀನ್ ತರದ ಒಂದು ವಿಷಯ ಅದು. ಒಂದಷ್ಟು ತಮಿಳ್ ದೇವರುಗಳ ಹೆಸರುಗಳು ಬರುತ್ತೆ. ಅಂಡ್ ಈಗ ನಾವು ಯಾವ್ದೇ ಸಿನಿಮಾ ಮುಹೂರ್ತ ಮಾಡ್ತೀವಿ ಅಂದ್ರೆ, ಮುಹೂರ್ತದಲ್ಲಿ ಒಂದು ಪೂಜೆ ಮಾಡ್ಬಿಟ್ರೆ ಇದ್ ಮಾಡಿರ್ತೀವಿ. ಒಂದು ಶೂಟಿಂಗ್ ಮುಗಿದ ತಕ್ಷಣ ಒಂದು ಕುಂಬಳಕಾಯಿ ಅಂತ ಹೊಡಿತೀವಿ. ಸೊ ಅದನ್ನು ಅವೆಲ್ಲ ಏನಕ್ಕೆ ಮಾಡ್ತಾ ಇರ್ತೀವಿ ಅಂದ್ರೆ, ನಮ್ಮನ್ ಮೀರಿ ಏನಾದ್ರು ತೊಂದರೆ ಆದ್ರೆ ದೇವ್ರು ಅನ್ನೋ ಒಂದು ಶಕ್ತಿ ಕಾಪಾಡಲಿ ಸಿನಿಮಾನ ಅಂತ. ಸೊ ಆ ತರ ವಿಷಯ ಇದ್ರಲ್ಲಿ ಕನ್ನಡ ದೇವ್ರುಗಳ ಹೆಸರು ಇಮಿಡಿಯೇಟ್ ಅಂದ್ರೆ, ಈಗ ಕ್ಯಾಪ್ಟನ್ ಕರ್ನಾಟಕ ಅನ್ನೋ ಸಿನಿಮಾ ಅಷ್ಟೊಂದೆಲ್ಲ ಮಾಡಿರುತ್ತಲ್ಲ, ಸೊ ಆ ಇದ್ರಲ್ಲಿ ಕನ್ನಡ ದೇವ್ರುಗಳ ಹೆಸರುಗಳು ಬರುತ್ತೆ. ಓವರ್ ಆಲ್ ಏನಪ್ಪಾ ಅಂದ್ರೆ, ಅಷ್ಟು ಸೇರಿದ್ರೆ ಒಂದ್ ದೇವ್ರು ಅದ್ ಕಾಪಾಡುತ್ತೆ. ಲಾಸ್ಟ್ ಅಲ್ಲಿ ಕಾಪಾಡಲ್ವಾ ಅನ್ನೋ ತರ ಮ್ಯಾಟರ್. ಕಾಪಾಡತ್ತೆ ಬಿಡಿ, ಕಟ್ ಮಾಡ್ಬೇಕು. ಕಾಪಾಡಲ್ವಾ ಅನ್ನೋದು ಮ್ಯಾಟರ್. ಅದೇ ಕಟ್ ಮಾಡೋದ ಬಿಡೋದು ನಾವು. ಓಕೆ, ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಾನು ನಿಮ್ಮದು ಟೀಸರ್ ಏನೋ ನೀವು ಬಿಟ್ಟಿದ್ರಿ, ನಾನು ಅದರಲ್ಲಿ ನೋಡ್ತಿದ್ದೆ. ಪ್ರೊಡ್ಯೂಸರ್ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ. ಅಂದರೆ ನಿಮ್ಮಂಥವ್ರಿಂದಲೇ ನಾವುಗಳು ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದಿರೋದು ಅನ್ನೋ. ಅಂದರೆ ಈ ಸೀಕ್ವೆನ್ಸ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಪ್ರಾಬಬ್ಲಿ ಒಂದಷ್ಟು ಪ್ರೊಡ್ಯೂಸರ್ಸ್ಗಳು ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿನಲ್ಲಿದ್ದಾರೆ, ಹಳುಬ್ರು, ಅಂದರೆ ಹಳೆ ಏನೋ ತಲೆಮಾರಿನ ಪ್ರೊಡ್ಯೂಸರ್ಸ್ಗಳು. ಅವರೇನೋ ಅಂದರೆ ಅವ್ರ ಜೀವನ ಪೂರ್ತಿ ಕಂಪ್ಲೀಟಾಗಿ ಸಿನಿಮಾಗೋಸ್ಕರ ನಾವು ಡೆಡಿಕೇಟ್ ಮಾಡಬೇಕು ಅಂತ ಇರ್ತಾರೆ. ಅಂದರೆ ಏನೇ ಆಗಿರ್ಬೋದು, ಒಂದು ಸಿನಿಮಾ ಗೆಲ್ಲದೇ ಇರಲಿ, ಅಂದರೆ ಪ್ರೊಡಕ್ಷನ್ ಅಂತಾನೆ ಅವ್ರ ಲೈಫು. ಅಂದರೆ ಇವಾಗ ಸೋತ್ರು ಕೂಡ ಮತ್ತೆ ನೆಕ್ಸ್ಟ್ ಮೂವಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ ಈ ರೀತಿ. ಸೊ ಇವಾಗ ಏನೋ ಒಂದು ಸಂದರ್ಭ ಬರುತ್ತೆ, ಪ್ರಾಬಬ್ಲಿ ಅಲ್ಲಿ ಏನೋ ಅವರಿಗೆ ಆಗಿದೆ ಅಂತ ಅನಿಸ್ತು, ಅದಕ್ಕೆ ಅವರ ರೀತಿ ಹೇಳ್ತಾರೆ. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ರಿಯಾಲಿಟಿಯಾಗೂ ಮಾತಾಡಿ, ಸಿನಿಮಾದ ಒಂದು ಕಾನ್ಸಿಕ್ವೆನ್ಸ್ ಬಗ್ಗೆನೂ ಮಾತಾಡಿ. ಮ್ಯಾಮ್, ಅಂದ್ರೆ ಈಗ ಕಂಟಿನ್ಯೂಸ್ ಆಗಿ ಫಿಲ್ಮ್ ಮಾಡ್ತಾರಲ್ಲ, ನಮ್ಗೆ ಆತರ ಪ್ರೊಡ್ಯೂಸರ್ಗಳೇ ಜಾಸ್ತಿ ಇಷ್ಟ. ಅಂದ್ರೆ ಈಗ ಕಲ್ಚರಲ್ ಫಿಲ್ಮ್ ಮೇಕರ್ಸ್ ಗಳು ಅಲ್ಲ, ಸೇಫ್ ಅನ್ನೋದಕ್ಕಿಂತ ಆ ಎನರ್ಜಿನೇ ಬೇರೆ. ಈಗ ಎನ್ ಸುರೇಶ್ ಸರ್ ಇವರೆಲ್ಲ ಇದಾರಲ್ಲ, ಈಗ ಅವ್ರುಗಳು ಮಾಡಿರೋ ಸಿನಿಮಾಗಳು ನೋಡ್ಕೊಂಡ್ ಬಂದ್ರೆ ಈಗ್ಲೂ ಕೂಡ ಅವ್ರು ಅದೇ ಹುಮ್ಮಸ್ಸಲ್ಲಿ ಇದಾರೆ. ಯಾಕಂದ್ರೆ ನಾನು ಈ ಸಿನಿಮಾನ ಎಲ್ಲಾ ಪ್ರೊಡ್ಯೂಸರ್ಗಳಿಗೂ ತಗೊಂಡೋಗಿ ತೋರಿಸಿದೀನಿ ಆಲ್ಮೋಸ್ಟ್. ಈಗ ಮೆಜೆಸ್ಟಿಕ್ ಸಿನಿಮಾ ಮಾಡಿದ ನಮ್ಮ ಪ್ರೊಡ್ಯೂಸರ್ಗಳು ಆಗ್ಬೋದು, ಅವತ್ತಿಂದ ಇದ್ದವರು, ಪ್ಲಸ್ ನಮ್ ಬಾಮಗಿರಿ ಸರ್, ಈ ತರ ಅಂದ್ರೆ ಹೆಂಗ್ ಹೇಳೋದು ಅಂತ ಗೊತ್ತಿಲ್ಲ. ಅವತ್ತಿನ ಪ್ರೊಡ್ಯೂಸರ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾರು ಆಕ್ಟಿವ್ ಆಗಿದ್ದಾರೆ ಇನ್ನೂ. ಆ ಹುಮ್ಮಸ್ ಇದೆಯಲ್ಲ, ಆ ಪ್ರೊಡ್ಯೂಸರ್ಗಳ ಲೆಕ್ಕಾಚಾರದಲ್ಲಿ ನಿಮ್ಮಂತವ್ರಿಂದಾನೇ ನಮ್ಮ ಇದಾಗೋದು ಅನ್ನೋದು ಸಿನಿಮಾದವ್ರಿಗೆ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಅದು ಸಿನಿಮಾಗೆ ಅಂತ ಒಂದು ವಿಲನ್ ಇದೆ,
ಎಲ್ಲಾನು ಮೀರಿ ಎಷ್ಟೇ ದೊಡ್ಡ ಪ್ರೊಡ್ಯೂಸರ್ ಆದ್ರೂ ಎಷ್ಟೇ ಒಳ್ಳೆ ಮೇಕರ್ಸ್ ಆದ್ರೂ ಸಿನಿಮಾಗೆ ಅಂತ ಒಂದು ವಿಲನ್ ಇದೆ, ಅದು ಪೈರಸಿ ಅಂತ. ಓಕೆ. ಸೊ ಆ ಟಾಪಿಕ್ ಅಲ್ಲಿ ನಮ್ ಸಿನಿಮಾದಲ್ಲಿ ಬರೋ ಮ್ಯಾಟರ್ ಕನೆಕ್ಟ್ ಆಗುತ್ತೆ. ಸೊ ನಮ್ ಫಿಲಮ್ ಅಲ್ಲಿ ಬರೋ ಆ ಡೈಲಾಗು ಆ ಪೈರಸಿ ರಿಲೇಟೆಡ್ ಏನೋ ಒಂದು ಟ್ರೈ ಮಾಡಿದೀವಿ, ಅವ್ರಿಗೆ ಹೇಳೋ ತರ ಮ್ಯಾಟರ್ ಅವ್ರಿಗೆ ಹೇಳುವಂಥದ್ದು. ಓಕೆ ಓಕೆ. ಸೊ ಒಟ್ಟಾರೆ ಈ ಸಿನಿಮಾ ಜನರು ಇದರಿಂದ ಯಾವ ಮೆಸೇಜ್ ತಗೋಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದೀರಾ ನಿಮ್ಮ ಸಿನಿಮಾ? ಅವ್ರಿಗಿನ್ನ ಜಾಸ್ತಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅರ್ಥ ಆಗುತ್ತೆ. ಇವಾಗ ಎಷ್ಟೋ ಜನ ಗೊತ್ತಿಲ್ಲ ಹೆಂಗೆ ಅಪ್ಲೋಡ್ ಆಗುತ್ತೆ ಏನು ಅಂತ. ಓಕೆ. ಸೊ ಟೆಕ್ನಿಷಿಯನ್ಸ್ ಕಷ್ಟಗಳು ಗೊತ್ತಾಗುತ್ತೆ, ಇನ್ನು ಆ ಥರ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇಂದ ಅವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ. ಬಿಕಾಸ್ ಇವಾಗ ಏನು ಒಂದು ಶೂಟಿಂಗ್ ಹೆಂಗ್ ನಡೀತೆ ಅಂತ ಸುಮಾರು ಜನ ಗೊತ್ತಿಲ್ಲ. ಬರ್ತಾರೆ, ಕುತ್ಕೋತಾರೆ, ಏನೋ ಜಡ್ಜ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಬಟ್ ಅದ್ರ ಹಿಂದೆ ಒಂದಷ್ಟು ಕಲಾವಿದ್ರದ್ದು, ಟೆಕ್ನಿಷಿಯನ್ಸ್ದು, ಸೆಟ್ ಅವ್ರದ್ದು ಎಲ್ಲ ಎಫರ್ಟ್ಸ್ ಎಷ್ಟಿರುತ್ತೆ ಅನ್ನೋದು ಒಂದು ಅರ್ಥ ಆಗುತ್ತೆ. ಐ ಥಿಂಕ್ ಅದರ್ಥ ಆದ್ರೆ ನಮ್ಮ ಆಡಿಯನ್ಸ್ಗೆ ಇನ್ನೂ ಸ್ವಲ್ಪ ಕನೆಕ್ಟ್ ಆಗಬಹುದು ನಾವು. ಓಕೆ ಓಕೆ. ನಾವು ಆಡಿಯನ್ಸ್ ಈ ಫಿಲಮ್ ಇಂದ ಏನ್ ಚೇಂಜ್ ಆಗ್ಲಿ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದು ಭಾವನೆ ಇದೆ ಗೊತ್ತಾ. ಈಗ ಎಕ್ಸಾಂಪಲ್ ಒಳ್ಳೆ ಸಿನಿಮಾ ಬಂದ್ರೆ ನೋಡ್ತೀವಿ, ನಮ್ದೇನ್ ತಪ್ಪಿಲ್ಲ. ನಾನು ನೋಡಿದೆ ಆ ಫಿಲಮ್ ಚೆನ್ನಾಗಿರ್ಲಿಲ್ಲ, ಹಂಗಾಗಿ ನಂಗೆ ಇನ್ನೊಂದ್ ಫಿಲಮ್ನ ಈ ಫಿಲಮ್ ಚೆನ್ನಾಗಿಲ್ಲ ಅಂತ ಆ ಫಿಲಮ್ನ ನಾನು ನೋಡಲ್ಲ ಅಂತ ಹೇಳೋದ್ ತಪ್ಪಾಗತ್ತೆ ಅಲ್ವಾ. ಸೊ ಈಗ ಕನ್ನಡ ಸಿನಿಮಾ ಚಿತ್ರರಂಗ ಈಗ ಇಲ್ಲೇನ್ ನಡೀತಾ ಇದೆಯಲ್ಲ, ಭಾಷೆನ ಬಳಸೋಂತ ಒಂದು ವೇದಿಕೆ ಇದು. ಅಂದ್ರೆ ಕನ್ನಡದಲ್ಲಿ ಸಾಂಗ್ಸ್ಗಳು ಕೇಳ್ತೀವಿ, ಕನ್ನಡದಲ್ಲಿ ಸಾಂಗ್ಸ್ ಬರೀತೀವಿ, ಕನ್ನಡ ಡೈಲಾಗ್ಗಳು ಯೂಸ್ ಮಾಡ್ತೀವಿ. ಸೊ ಆ ಕನ್ನಡ ಭಾಷೆನ ಬಳಸಕ್ಕಿರುವಂತ ಒಂದು ಇದಲ್ವಾ ಇದು ಫೀಲ್ಡ್. ಇಲ್ಲಿ ಈಗ ಎಕ್ಸಾಂಪಲ್ ಒಂದ್ ಸಿನಿಮಾ ಚೆನ್ನಾಗಿ ಈಗ ಆಡಿಯನ್ಸ್ ಒಂದಿದೆ, ಎಲ್ಲ ಸಿನಿಮಾನು ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ಈಗ ಆಡೋ ಎಲ್ಲಾ ಮ್ಯಾಚ್ ಅಲ್ಲೂ ಎಲ್ಲಾ ಟೀಮು ಗೆಲ್ಲಕ್ಕಾಗಲ್ಲ. ಸೊ ಈಗ RCB ಒಂದು ಪ್ಲಾಟ್ಫಾರ್ಮ್, ಈಗ ಒಂದು ಕ್ರಿಕೆಟ್, ಸಿನಿಮಾ, ರಾಜಕೀಯ ಇವೆಲ್ಲ ತುಂಬಾ ದೊಡ್ಡ ವಿಷಯಗಳು. ಅಂದ್ರೆ ಅಷ್ಟು ಚೇಂಜಸ್ ಮಾಡುತ್ತೆ. ಈಗ ನಾವು ಸ್ಕೂಲ್ ಕಾಲೇಜುಗಳಲ್ಲಿ ಕಲಿಯಕ್ಕಾಗದೆ ಇರೋದನ್ನ ಏನೋ ಒಂದು ಮಾರಲ್ ಸೈನ್ಸ್ ನ ಸಿನಿಮಾದಲ್ಲಿ ಕಲಿತೀವಿ. ಈಗ ನಾವು ಸ್ಕೂಲಲ್ಲಿ PT ಪೀರಿಯಡ್ ಅಲ್ಲಿ ನಮಗೆ ಬರ್ದೇ ಇರೋ ಒಂದು ಜೋಶು ಯಾವ್ದೋ ಒಬ್ಬ ಕ್ರಿಕೆಟ್ ಪ್ಲೇಯರ್ ಇಂದ ನಾವ್ ಅದನ್ನ ಇನ್ಸ್ಪೈರ್ ಆಗ್ತೀವಿ. ಆ ತರ ಇರೋದ್ರಿಂದ, ಈ ತರ ದೊಡ್ಡ ಫೀಲ್ಡ್ ಆಗಿರೋದ್ರಿಂದ ಈಗ RCB ಇಷ್ಟು ವರ್ಷ ಗೆದ್ದೇ ಇರ್ಲಿಲ್ಲ. ಬಟ್ ಇಷ್ಟು ವರ್ಷ ಅದನ್ನ ಬಿಟ್ಕೊಟ್ಟಿಲ್ವಲ್ಲ ಯಾವತ್ತು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅನೌನ್ಸ್ ಆಯ್ತು RCB ಮ್ಯಾಚ್ ಆಗುತ್ತೆ ಅಂದ್ರೆ ಯಾವತ್ತು ಸೀಟ್ ಖಾಲಿ ಇರ್ಲಿಲ್ವಲ್ಲ. ಬಂದು ಗಮನ ಕೊಟ್ಟು ಅದಕ್ಕೆ ಅದ್ರ ಮೇಲೆ ನಂಬಿದಕ್ಕಲ್ವಾ ಒಂದಿನ ಇವಾಗ ಆಗೋಯ್ತಲ್ಲ, ಆಗದೇ ಇಲ್ಲ ಅನ್ನೋದು ಆಗೋಯ್ತಲ್ವಾ. ಸೊ ಆ ತರ ಸಿನಿಮಾ ಬಗ್ಗೆನು ಜನಕ್ಕೊಂದು ಬರ್ಬೇಕು, ಒಂದು ಅವೇರ್ನೆಸ್ ಬರ್ಬೇಕು ಅಂತ ಇತ್ತು. ಅದೇ ಹೇಳಿದ್ನಲ್ಲ, ಒಂದಷ್ಟು ಟ್ರೈಲರ್ ನಾವು ಬಿಡೋದೇನಕ್ಕೆ, ಸಾಂಗ್ಸ್ ಬಿಡೋದೇನಕ್ಕೆ, ಒಂದು ಗೊತ್ತಾಗ್ಬಿಡುತ್ತೆ. ಎಕ್ಸಾಂಪಲ್ ತುಂಬಾ ದೊಡ್ಡವ್ರು ಹೇಳ್ತಾರೆ, ಒಂದ್ ಬಿರಿಯಾನಿದು ಒಂದ್ ಅನ್ನದ ಕಾಳು ತಿಂದ್ರೆ ಆ ಟೇಸ್ಟ್ ಏನು ಅಂತ ಗೊತ್ತಾಗುತ್ತಂತೆ, ಬೆಂದಿದ್ಯೋ ಇಲ್ವೋ ಆತರ ಗೊತ್ತಾಗುತ್ತಲ್ಲ. ಸೊ ಹಂಗೆ ಈಗ ಪೋಸ್ಟರ್ ಆಗ್ಬೋದು, ಟ್ರೈಲರ್ಸ್ ಆಗ್ಬೋದು, ಇವನ್ನೆಲ್ಲ ನೋಡಿ ಒಂದ್ ಕಾನ್ಸಂಟ್ರೇಷನ್ ಕೊಡೋದು. ಎಕ್ಸಾಂಪಲ್ ಅಟ್ಲೀಸ್ಟ್ ಒಂದ್ ತಿಂಗಳು ಒಂದ್ ಸಿನಿಮಾದಾರ ನೋಡ್ತೀನಿ ಅಂತ ಡಿಸೈಡ್ ಆಗ್ಬಿಟ್ರೆ ನಮ್ ಕನ್ನಡ ಆಡಿಯನ್ಸ್ ಬೇರೆನೆ ಚೇಂಜಸ್ ಆಗುತ್ತೆ. ಆ ಚೇಂಜಸ್ ಬರ್ಲಿ ಅಂತಾನೆ ಟು ಬಿ ಫ್ರಾಂಕ್ ನಾವು ಈ ಸಿನಿಮಾನ ಮಾಡಿರೋದು. ಹಂಗಾಗಿ ಹೇಳ್ತಿರೋದು, ಇದು ಒಂದ್ ಸಿನಿಮಾ ಕತೆ ಅಲ್ಲ, ಇದು ಪರ್ಟಿಕ್ಯುಲರ್ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಸಿನಿಮಾ ಕತೆ ಅಲ್ಲ. ಕಂಪ್ಲೀಟ್ ಕನ್ನಡ ಚಿತ್ರ ಎಲ್ಲಾ ಸಿನಿಮಾಗಳನ್ನ ಸೇರಿಸಿ ಆ ಎಲ್ಲಾ ಭಾವನೆಗಳನ್ನ ಅಟೆಂಡ್ ಮಾಡಿರೋ ತರ ಒಂದು ಕಾನ್ಸೆಪ್ಟ್ ಎಲ್ಲ. ಓಕೆ ಸರ್, ಇವಾಗ ನೀವು ಹೇಳ್ತಿದ್ರಿ, ಇವಾಗ ಎಷ್ಟೆಷ್ಟು ಎಫರ್ಟ್ಸ್ ಆಗಿರ್ಬೋದು ಎಲ್ಲವೂ ಹೇಳಿದ್ರಿ. ಇವಾಗ ನಾನು ಸಾಮಾನ್ಯವಾಗಿ ಸಾಕಷ್ಟು ಜನ ನಿರ್ದೇಶಕರು ಮಾತಾಡಿಸಿದಾಗ ಕೂಡ ಇದೇ ರೀತಿ, ಅಂದರೆ ಕಥೆಗಾಗಿರ್ಬೋದು ಪ್ರಾಮಿನೆನ್ಸ್ ಕೊಟ್ಟು, ಅಂದರೆ ಇವಾಗ ಒಂದು ಕಂಟೆಂಟ್ ಇರುತ್ತೆ, ಆ ಕಂಟೆಂಟ್ ಕನೆಕ್ಟಿವಿಟಿ ಆದರೆ ಮಾತ್ರ ಜನರಿಗೆ ಒಂದು ತಲುಪೋದು, ಎಲ್ಲ ಓಕೆ, ಎಲ್ಲವೂ ಆಗಿರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ 2-3 ದಿನ ನಿಲ್ತಾ ಇಲ್ಲ ನಮ್ಮ ಥಿಯೇಟರ್ಸ್ನಲ್ಲಿ ಸಿನಿಮಾಗಳು. ಯಾಕೆ, ಏನಿರ್ಬೋದು, ಮತ್ತು ಡ್ಯೂರೇಷನ್ ಬಗ್ಗೆ ನಾವು ಮಾತಾಡಬೇಕು. ಮುಂಚೆ ಎಲ್ಲ 3 ಅವರ್ ಸಿನಿಮಾಗಳು ಬರೋದು. ಅಣ್ಣವ್ರ ಸಿನಿಮಾ, ವಿಷ್ಣುವರ್ಧನ್ ಸಿನಿಮಾ 200-300 ಸಿನಿಮಾಗಳು ಮಾಡ್ತಾ ಇದ್ರು ಅವರೆಲ್ಲ. ನೋಡಿದ್ರೆ ಅವರ ಒಂದು ಗ್ರಾಫ್ ನೋಡಿದ್ರೆ ಎಲ್ಲವೂ ಕೂಡ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಹೋಗ್ತಿದ್ರು. ಈಗ ಅವೆಲ್ಲ ಪ್ರಾಬಬ್ಲಿ ಕಡಿಮೆ ಆಗಿದೆ. ಒಬ್ಬ ಆ್ಯಕ್ಟರ್ ಇವಾಗ ಒಂದು 5-6 ಸಿನಿಮಾ ಮಾಡೋಷ್ಟೊತ್ತಿಗೆ ಏಜ್ ಬರಾಗಿರುತ್ತೆ, ಮತ್ತು ಸಸ್ಟೈನ್ ಆಗ್ತಾ ಇಲ್ಲ ಇಂಡಸ್ಟ್ರಿನಲ್ಲಿ. ಇದು ಒಂದು. ಮತ್ತು ಇನ್ನೊಂದು ಏನಂದರೆ ಆ ಡ್ಯೂರೇಷನ್ ಬಗ್ಗೆ ಮಾತಾಡೋದಾದ್ರೆ 2.5 ಅವರ್, ಅಂದರೆ ಇವಾಗ ಮುಂಚೆ ಎಲ್ಲ 3 ಅವರ್ ಇರ್ತಿತ್ತು. ಈಗ ಏನಕ್ಕೆ ಆ ಡ್ಯೂರೇಷನ್ ಕಡಿಮೆ ಆಗಿದೆ? ಅಷ್ಟು ಕಂಟೆಂಟ್ ನಿಮ್ಮಲ್ಲಿ ಇಲ್ಲ ಅಂತನಾ, ಏನು ಕತೆ ಮ್ಯಾಮ್? ಆಡಿಯನ್ಸ್ಗೆ ಎಕ್ಸಾಂಪಲ್ ಏನಾಗ್ತಿತ್ತು, ಅವಾಗ ಇದ್ದಿದ್ ಮೈಂಡ್ ಸೆಟ್ಟೇ ಬೇರೆ ಆಡಿಯನ್ಸ್. ಅವಾಗ ಹಂಗಾಗಿ ಹೇಳ್ತಾ ಇರೋದು, ಅವತ್ತಿನ ಕಲ್ಚರೇ ಬೇರೆ ಇದೆ, ಇವತ್ತಿನ ಕಲ್ಚರೇ ಬೇರೆ ಇದೆ. ಸಿನಿಮಾ ನೋಡೋರ್ಗಾಗ್ಬೋದು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋರ್ಗಾಗ್ಬೋದು. ಅವಾಗ ನೋಡೋರು ಎಕ್ಸಾಂಪಲ್ ಅಷ್ಟು ಚೆನ್ನಾಗಿರ್ತಾ ಇತ್ತು, ಆ ವಿಷಯಗಳನ್ನ ನೋಡೋರು. ಇವತ್ತೇನಾಗುತ್ತೆ, ಲ್ಯಾಗ್ ಅನ್ಬಿಡ್ತಾರೆ. ಒಂದೇನಾರ ಸಿನಿಮಾದಲ್ಲಿ ಕತೆ ಬಿಟ್ಟು ಎಕ್ಸ್ಟ್ರಾ ಏನೋ ಒಂದು ಕಾಮಿಡಿನೋ, ಎಕ್ಸ್ಟ್ರಾ ಏನೋ ಒಂದು ವಿಷಯನೋ ಇಡಕ್ ಹೋದ್ರೆ ಅದು ಲ್ಯಾಗ್ ಅನ್ನೋ ಒಂದು ವರ್ಡ್ ನ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಆ ಬೈಕ್ ಏನ್ ಮಾಡ್ತಾರೆ, ಯೂಶಲಿ ಎಕ್ಸ್ಟ್ರಾ ಏನು ಬೇಡವೇ ಬೇಡ ಅಂತ ಫಿಲ್ಮ್ ಮೇಕರ್ಸ್
ಇದನ್ ಮಾಡ್ತಾರೆ. ಆಮೇಲೆ ಕಂಟೆಂಟ್ ಕೇಳ್ದಂಗೆ ಮ್ಯಾಮ್ ಈಗ್ಲೂ ಬರ್ತಾ ಇದೆ. ಈಗ್ಲೂ ತುಂಬಾ ದೊಡ್ಡ ದೊಡ್ಡ ಫಿಲಮ್ ಎಲ್ಲ 2 ಅವರ್ 40 ನಿಮಿಷ ಈ ತರ ಇದ್ರಲ್ಲೇ ಬರೋದು. ಸೊ ಒಂದ್ ಡೀಸೆಂಟ್ ಅಪ್ರೋಚ್ ಅದು. ಅಂದ್ರೆ ಎಲ್ಲಾ ಫಿಲ್ಮ್ ಫೆಸ್ಟಿವಲ್ ಕಳ್ಸಕ್ಕೆ ಒಂದು ಲಿಮಿಟ್ ಇದೆ. 1 hour 40 minutes 50 minutes ಏನೋ ಬರ್ಬೇಕು, ಅಟ್ಲೀಸ್ಟ್ ಒಂದ್ ಮಿನಿಮಮ್ ಡ್ಯೂರೇಷನ್ ಅಂದ್ರೆ ಅಷ್ಟು ಬರ್ಬೇಕು. ಸೊ ಅದ್ರ ಮೇಲ್ತಾ ನಾವ್ ಇಟ್ಕೊಬಹುದು ಅನ್ನೋ ತರ. ಸೊ ಆ ಎಲ್ಲ ಒಪಿನಿಯನ್ ಮೇಲೆ ಸಿನಿಮಾ ಲೆಂತ್ಗಳು ಡಿಫ್ರೆನ್ಸ್ ಆಗಿದೆ. ಅಂಡ್ ಅಗೈನ್ ಅದು ತುಂಬಾ ಇದು ಏನಂದ್ರೆ ಡಿಪೆಂಡ್ ಆ ಸಬ್ಜೆಕ್ಟ್ ಕೇಳ್ದಂಗೆ ಅದು. ಈಗ ಬಬ್ರುವಾನ ಮಯೂರ ಅವೆಲ್ಲ ಬೇಕೇ ಬೇಕು, ಅಷ್ಟು ದೊಡ್ಡ ಕಥೆಗಳನ್ನ ನಾವು ಅಷ್ಟೊಷ್ಟವರೆಗೂ ಟೈಮ್ ಕೊಡ್ಲೇಬೇಕಾಗುತ್ತೆ ನಾವು ಅದನ್ನ ನೋಡಕ್ಕೆ. ಸೊ ಆತರ ಈ ಚಿಕ್ಕದು ಎಕ್ಸಾಂಪಲ್ ಈಗ ನಾವು ಚಿಕ್ಕದಾಗಿ ಮಾಡ್ತಾ ಇದೀವಿ ಅಂದ್ರೆ ಅಲ್ಲೇನಾಗುತ್ತೆ, ಮೇಕಿಂಗ್ ಹೊಸ ಆರ್ಟಿಸ್ಟ್ ಅನ್ನೋದು ಒಂದಿರುತ್ತೆ. ಆಮೇಲೆ ನಾವು ಮೇಕಿಂಗ್ ಅದ್ಭುತವಾಗಿ ಮಾಡಿರ್ತೀವಿ ಅಂದ್ರೆ ತಪ್ಪೇನಿಲ್ಲ. ನಾವು 3 hour ಫಿಲಮ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಾವು ಮೇಕಿಂಗು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಮಾಡಿ ಆರ್ಟಿಸ್ಟ್ ಹೊಸಬ್ರನ್ನ ಹಾಕಿ ಅಲ್ಲಿ ಕಂಪ್ಲೀಟ್ ಆಗಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅಂದಾಗ ಆಬ್ವಿಯಸ್ಲಿ ಒಂದ್ ಶಾರ್ಟ್ ಆಗಿ ಹೇಳಿದ್ರೆ ಚಂದ. ಒಂದಷ್ಟೊತ್ತವರೆಗೂ ಮಾತಾಡೋದನ್ನ ಒಂದ್ ಚಿಕ್ಕದಾಗಿ ಮಾತಾಡಿದ್ರೆ ಚಂದ ಅಂತಾರಲ್ಲ, ಹಂಗೆ ಸಿನಿಮಾನು ಅಷ್ಟೇನೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒಂದು ಒಳ್ಳೆ ಸ್ಟೋರಿ ಕನ್ವೆ ಮಾಡ್ಬೇಕು ಅನ್ನೋ ತರ. ಈಗೆಲ್ಲ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಒಂದ್ 2 hour 10 ನಿಮಿಷ ಆ ತರ ಫಾಲೋ ಮಾಡ್ತಾರೆ. ಸೂಪರ್ ಸರ್. ಆ್ಯಕ್ಚುಲಿ ಇದಕ್ಕೆ ನಾನು ಒಂದು ನೀವು ಏನು ಹೇಳಿದ್ರೆ IIMsಗೆ ರಿಲೇಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಮುಂಚೆ ಇವಾಗ ಪ್ರಾಜೆಕ್ಟ್ ವರ್ಕ್ಸ್ಗಳು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಓದಿದ್ದು MBA ಮೌಂಟ್ ಕಾರ್ಮಲಲ್ಲಿ ನಾವೆಲ್ಲ 300 ಪೇಜ್ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ವಿ. 300 ಪೇಜ್ ಪ್ರಾಜೆಕ್ಟ್ ನಾವು ಪಕ್ಕಾ ಮಾಡಲೇಬೇಕು. ಅದೇ IIMsಗಳಿಗೆ ಹೋದರೆ ಅವ್ರುಗಳಿಗೆ ಏನಕ್ಕೆ ಪ್ರಾಬಬ್ಲಿ ಕರೆದುಬಿಟ್ಟು ಕೆಲಸ ಕೊಡ್ತಾರೆ, ಸ್ಟಾರ್ಟಿಂಗೇ 1 ಲಕ್ಷ ಅಥವಾ ಹಾಗೆಲ್ಲ ಪ್ಯಾಕೇಜ್ಗಳಿರುತ್ತೆ. ಏನಕ್ಕೆ ಅಂದರೆ ಅವ್ರು ಅಷ್ಟನ್ನು 10 ಪೇಜಲ್ಲಿ ಕನ್ವೆ ಮಾಡಬೇಕು ಆ ಪ್ರಾಜೆಕ್ಟ್ನ. ಅದು ಚಾಲೆಂಜಿಂಗ್. ಅಂದರೆ ಅವ್ರಿಗೆ ಅಷ್ಟು ಇಂಟೆಲಿಜೆನ್ಸ್ ಇರುತ್ತೆ. ಸೊ ಪ್ರಾಬಬ್ಲಿ ನೀವು ಹೇಳ್ತಾ ಇರೋದು ಆಗೇನು 3 hour ಇವಾಗ ನೀವು ಎಲ್ಲವನ್ನ ಪ್ರಾಬಬ್ಲಿ ನೀವು ಸೆಗ್ರಿಗೇಟ್ ಮಾಡಿ ಟೆಕ್ನಾಲಜಿ ಅಷ್ಟೇ. ಇಷ್ಟು ವರ್ಷ ಒಂದಷ್ಟು ಸಿನಿಮಾಗಳು ನೋಡಿದೀವಲ್ವಾ, ಇವಾಗ ಬೇಡ, ಅದು ಸುಮಾರು 7 ಸೀನ್ ಆರಾಮಾಗಿ ಒಂದು ಮಾಂಟೇಜ್ ತರ ಬೇಗ ಹೇಳ್ಬೋದು. ಫಿಲ್ಮ್ ಮೇಕರ್ ಗೆ ಸಿಗುವಂತ ಸ್ವಾತಂತ್ರ್ಯ. ಅಪ್ಡೇಟ್ ಆಗಿದ್ದಾರೆ, ಆಡಿಯನ್ಸ್ ಅಪ್ಡೇಟ್ ಆಗಿದ್ದಾರೆ. ಅದಕ್ಕೆ ತಕ್ಕಂಗೆ ಆಬ್ವಿಯಸ್ಲಿ ಸಿನಿಮಾ ಮೇಕರ್ಸ್ ಗಳು ಅಪ್ಡೇಟ್ ಆಗಿದ್ದಾರೆ. ಜನ ಅಷ್ಟು ಕುತ್ಕೊಂಡು 3 hour ನೋಡೋ ಅಷ್ಟು ಅವ್ರು ಟೈಮ್ ಕೊಡೋ ಅಷ್ಟು ಇಲ್ಲ. ಹೌದು, ಅವ್ರ 3 hour ಯಾರಿಗೂ ನೋಡ್ತಾರೆ. ನಾನು ಬೇರೆ ಹೋಗ್ಬಿಟ್ಟು ಕೆಲಸ ಮಾಡ್ತೀನಿ, 3 hour ಇದ್ರೆ ನಾನು ಬೇರೆ ಏನಾದ್ರು ನೋಡ್ಕೊಂತೀನಿ. ಇಲ್ಲ 2 ಮೂವಿ ನೋಡ್ಬೋದು 3 hour ಇದ್ರೆ ಗ್ಯಾಪ್ ಅಲ್ಲಿ ನನಗೆ ಸಿಗೋ 3 hour. ಬಿಕಾಸ್ ಇವಾಗಿನ ಜನರೇಷನ್ ಮಂಡೇ ಟು ಫ್ರೈಡೆ ವರ್ಕ್ ಮಾಡ್ತಾರೆ, ಸಿಗದೆ ಸ್ಯಾಟರ್ಡೆ ಸಂಡೇ ರೆಸ್ಟ್ ಮಾಡಕ್ಕೆ ಅಂದ್ಬಿಟ್ಟು. ಸೊ ಇಷ್ಟು ದೊಡ್ಡ ಮೂವಿ ಯಾರು ನೋಡ್ಕೊಂಡು ಕುತ್ಕೋತಾರೆ? ನಾವ್ ಹೆಂಗೆ ಅಪ್ಡೇಟ್ ಆಗಿದೀವಿ? ನಾವು ಇವಾಗ್ಲೂ ಕುತ್ಕೊಂಡು ಬಟ್ಟೆ ಹೋಗಿತೀವಿ ಅಂತಂದ್ರೆ ಆಗಲ್ಲ, ವಾಷಿಂಗ್ ಮಿಷಿನ್ ಈ ತರ ನಾವು ಅಪ್ಡೇಟ್ ಆಗಿರುವಾಗ ನಮ್ಮ ಕತೆಗಳು ಅಪ್ಡೇಟ್ ಆಗ್ಬೇಕು. ಅಂಡ್ ಡ್ಯೂರೇಷನ್ ನಲ್ಲೂ ಕೂಡ ನಾವು ಸಾಕಷ್ಟು ಬದಲಾವಣೆಗಳನ್ನ ತರಬೇಕಾಗುತ್ತೆ. ಅಟ್ ದ ಎಂಡ್ ಆಫ್ ದಿ ಡೇ ಇಟ್ಸ್ ಆಡಿಯನ್ಸ್ ಕಾಲ್. ಅವ್ರು ಏನ್ ನಮ್ಮನ್ನ ಡಿಮ್ಯಾಂಡ್ ಮಾಡ್ತಾರೆ, ನಾವ್ ಅದನ್ನ ಕೊಡೋ ಕರ್ತವ್ಯ ನಮ್ದಾಗಿರುತ್ತೆ ಅಷ್ಟೇ. ನಮಗೂ ಅದು ಅರ್ಥ ಆಗಿದ್ದೆ ಇತ್ತೀಚೆಗೆ ಮ್ಯಾಮ್. ಅಂದ್ರೆ ಒಂದ್ ಯಾವ್ದೋ ಸೀನು ಅದು ಇಲ್ಲ, ಇದು ಬೋರ್ ಆಗುತ್ತೆ ಅಂತ ಅದು ಎಡಿಟರ್ ಡೈರೆಕ್ಟರ್ ಇವ್ರು ಡಿಸೈಡ್ ಮಾಡಕ್ ಆಗಲ್ಲ ಅದನ್ನ. ಆ ಸೀನ್ ಇಲ್ಲ ಅಂದ್ರೆ ಆ ಪಾತ್ರಗಳ ಭಾವನೆ ಏನು ಅಂತ ನೆಕ್ಸ್ಟ್ ಬರೋ ಸೀನಲ್ಲಿ ಗೊತ್ತಾಗಲ್ಲ ಆಡಿಯನ್ಗೆ. ಸೊ ಕಂಪ್ಲೀಟ್ಲಿ ಇದು ಏನಂದ್ರೆ ನಾವೇನೋ ಒಂದ್ ಮಾಡ್ತೀವಿ, ಒಂದ್ ಕ್ರಿಯೇಟಿವ್ ಆಗಿ ಏನೋ ಒಂದ್ ರೆಡಿ ಮಾಡಿರ್ತೀವಿ, ಒಂದ್ ಕತೆ ಹೇಳ್ತೀವಿ ಒಂದ್ ಸ್ಟೈಲ್ ಅಲ್ಲಿ. ಆ ಕತೆ ಅವ್ರಿಗೆ ಅರ್ಥ ಆಗುತ್ತಾ ಫೈನಲ್ ಆಗಿ? ಸರ್ ಫೈನಲಿ ಇವಾಗ ನಿಮ್ ಸಿನಿಮಾ ಏನೇನು ಸದ್ಯದಲ್ಲೇ ರಿಲೀಸ್ ಆಗುತ್ತೆ, ನಮ್ಮ ಆಡಿಯನ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಡೇ ಫಸ್ಟ್ ಶೋ ನಮ್ ಟೈಟ್ಲ್ ಇಟ್ಟಿರೋ ಪ್ರಕಾರ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಕ್ ಟ್ರೈ ಮಾಡಿ ಸಿನಿಮಾನ. ಸೊ ಈ ಸಿನಿಮಾಗ ಒಂದು ವ್ಯಾಲ್ಯೂ ಇದೆ. ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಅಂತ ಟೈಟಲ್ ಇಟ್ಟಿರೋದು ಏನಕ್ಕೆ ಅಂದ್ರೆ ಅದನ್ನ ಫಸ್ಟ್ ಡೇ ಫಸ್ಟ್ ಶೋದಲ್ಲಿ ನೋಡಾದ್ಮೇಲೆ ಸೆಕೆಂಡ್ ಶೋ ನೋಡುವಾಗ ನಮಗೆ ಗೊತ್ತಿಲ್ಲ ಆ ಫಸ್ಟ್ ಡೇ ಫಸ್ಟ್ ಶೋ ನಾವೇನೋ ಒಂದು ಹೇಳಕ್ ಕನ್ವೆ ಮಾಡಿದೀವಲ್ಲ ಆ ವಿಷಯ ಸೆಕೆಂಡ್ ಶೋ ಅಲ್ಲಿ ಇರುತ್ತಾ 3ನೇ ಶೋ ಅಲ್ಲಿ ಇರುತ್ತಾ ಅಂತ. ಸೊ ಆದಷ್ಟು ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಎಲ್ಲಾರು ಅಂತ ನನ್ ಇಷ್ಟ, ಅದನ್ನ ಹೇಳಕ್ ಇಷ್ಟ. ಓಕೆ ಜೀವಿತ ಅವರೇ, ಇವಾಗ ನಿಮ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈ ಸಿನಿಮಾದಲ್ಲಿ ನೀವು ಶೂಟ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಮೆಮೊರೇಬಲ್ ಮೂಮೆಂಟ್ ಇದ್ರೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಆಡಿಯನ್ಸ್ಗೆ ಈ ಸಿನಿಮಾದ ಬಗ್ಗೆ ಏನ್ ಅನ್ಸುತ್ತೆ? ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಐ ಥಿಂಕ್ ನಾನು ಇದ್ರಲ್ಲಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ನಮ್ಮ ಆರ್ಟಿಸ್ಟ್ಗೆನೆ ಐ ಥಿಂಕ್ ಒಬ್ರಿಗೆ ಫಿಟ್ಸ್ ಬಂದ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ನಾವು ಶೂಟಿಂಗ್ ಬಿಟ್ಟು ಅವ್ರನ್ನ ಹೆಂಗ್ ಕೇರ್ ಮಾಡಿದ್ವಿ ಪಾಪ. ಅವ್ರಿಗೆ ಹೆಂಗೆ ನಾವು ಅಂದ್ರೆ ಇಡೀ ಟೀಮ್ ನಿಂತ್ಕೋತು ಆ ಹೆಣ್ಮಗು ಹಿಂದೆ. ಶೂಟಿಂಗ್ ಲೇಟ್ ಆದ್ರೂ ಪರವಾಗಿಲ್ಲ, ಅದು ಮಿಡ್ ನೈಟ್ ಹತ್ರ ಆಗಿತ್ತು. ನಂದು 2 ಮೂವಿ ಸೈಮಲ್ಟೇನಿಯಸ್ ಆಗಿ ನಡೀತಿತ್ತು, ಅಪ್ಪ ಐ ಲವ್ ಯು ಮತ್ತೆ ಫಸ್ಟ್ ಡೇ ಫಸ್ಟ್ ಶೋ 2 ನಡೀತಿತ್ತು. ಸೊ ಇದು ನೈಟ್ ಶೂಟ್ ಇತ್ತು ಅವತ್ತು. ಅಂಡ್ ಕೆಲ್ಸನೆಲ್ಲ ಬಿಟ್ಬಿಟ್ಟು ನಾವು ನಮಗೆ ಟೈಮ್ ಸಿಕ್ಕಿದ್ದೆ ಕಡಿಮೆ, ಇಷ್ಟರಲ್ಲೇ ಶೂಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದು ಹಾಸ್ಪಿಟಲ್ ಅಲ್ಲಿ. ಬಿಕಾಸ್ ಅಲ್ಲೂ ಪೇಷಂಟ್ಸ್ ಎಲ್ಲ ಇರ್ತಾರೆ, ಅವ್ರು ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಟೈಮ್ ಲಿಮಿಟ್ ಸಿಕ್ಕಿತ್ತು ನಮ್ಗೆ. ಅಂಡ್ ಅವತ್ತಿನ ದಿನನೇ ಕೊನೆ ಆಗಿತ್ತೇನೋ ಮೇ ಬಿ ನಮ್ದು ಶೂಟ್ ಮಾಡೋದಕ್ಕೆ, ಐ ಆಮ್ ನಾಟ್ ಶೋರ್. ಬಟ್ ಹೋದ್ರೆ ಹೋಯ್ತು ಪರವಾಗಿಲ್ಲ ಅಂದ್ಬಿಟ್ಟು ಒಂದ್ ಹೆಣ್ಮಗು ಹಿಂದೆ ಇಡೀ ಟೀಮ್ ನಿಂತು ಆ ಹುಡುಗಿಗೆ ಕೇರ್ ಮಾಡಿದ್ರಲ್ಲ, ಟೇಕ್ ಕೇರ್ ಮಾಡಿದ್ರಲ್ಲ, ಆ ಹುಡುಗಿಗೆ
ಬಾಕಿದು ಚಿಕಿತ್ಸೆ ಕೊಡ್ಸಿದ್ರಲ್ಲ, ಐ ಥಿಂಕ್ ಅಲ್ಲಿ ಹ್ಯೂಮನ್ ಆಗಿ ಎಲ್ರು ಇಡೀ ಟೀಮ್ ಅವರು ಗೆದ್ಬಿಟ್ರು. Super. So ಅದು ದೆವ್ವ ಬಂದಿದ್ದಲ್ವಾ ಪಿಡ್ಸ? ದೆವ್ವ ಅಲ್ಲ. ಅಲ್ಲ ದೆವ್ವ ಬಂದಿತ್ತಾ? ಅಲ್ಲ ಆತರ ಎಲ್ಲ ಹೇಳಿದ್ರಪ್ಪ. ಹೌದಾ? ಅವರಿಗೆ ಟೇಕ್ ಕೇರ್ ಮಾಡಿದ್ ಒಂದು ಹ್ಯೂಮನ್ ಆಗಿ. ಫಸ್ಟ್ ಎಲ್ಲರೂ ಇವಾಗಿನ ಜನರೇಷನ್ ಅಲ್ಲಿ ಸೆಲ್ಫಿಶ್ ಆಗ್ಬಿಟ್ಟು ಇಲ್ಲ ನಮ್ ಕೆಲಸ ಏನ್ ನಾವ್ ನೋಡ್ಕೊಂಡು ಹೋಗೋಣ ಬಿಡುಗರು ಯಾರು ಇದನ್ನೆಲ್ಲ ನೋಡ್ತಾರೆ ಅಂತ ಇರೋದ್ರಲ್ಲಿ, ಬಟ್ ಇಡೀ ಟೀಮ್ ನಿಂತ್ಕೋತಲ್ಲ, ಸೊ ಅದು ಐ ಥಿಂಕ್ ನನಗೊಂದ್ ಸ್ವಲ್ಪ ತೃಪ್ತಿ ಕೊಡ್ತು. ಓಕೆ, ಒಂದ್ ಒಳ್ಳೆ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದೀನಪ್ಪ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ ಮಾನವೀಯತೆ ಇರೋ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದೀನಪ್ಪ ಅಂತ ಒಂದ್ ಖುಷಿ ಸಿಕ್ತು. ಸೊ ಅದು ಮೇ ಬಿ ನನ್ಗೆ ಲೈಫ್ ಲಾಂಗ್ ಇರುತ್ತೆ ತಲೆಯಲ್ಲಿ ಇರುತ್ತೆ, ಕ್ಯಾರಿ ಆಗುತ್ತೆ. ವಂಡರ್ಫುಲ್. ಅಂಡ್ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಸಿನಿಮಾ ಇನ್ನೇನು ಸ್ವಲ್ಪ ದಿವಸದಲ್ಲೇ ರಿಲೀಸ್ ಆಗುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಕಲಾವಿದ್ರು ಅಂತಲ್ಲ, ಈವನ್ ಟೆಕ್ನಿಷಿಯನ್ಸ್ದು ಕನ್ಸು, ಅಂದ್ರೆ ಭವಿಷ್ಯ. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ, ಇನ್ ನಮ್ಗದು ಇವ್ರು ಹೇಳ್ದಂಗೆ ಒಂದ್ ಸಿನಿಮಾ ಗೆದ್ರೆ 10 ವರ್ಷ ನಮ್ಮನ್ನ ಕಾಯುತ್ತೆ ಅಂತ ಏನಂದ್ರು, ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ನಮ್ಗೆ ರಿಸಲ್ಟ್ ಸಿಕ್ಬಿಟ್ರೆ ಇನ್ ಬಾಕಿದೆಲ್ಲ ನಮ್ ಲೈಫ್ ಚೆನ್ನಾಗಿರುತ್ತೆ ಅಂತಾನೆ ಅರ್ಥ. ಸೊ ನಮ್ಗೊಂದ್ ಭವಿಷ್ಯ ಕೊಡಿ ಅಂಡ್ ಪ್ಲೀಸ್ ಫಸ್ಟ್ ಡೇ ಫಸ್ಟ್ ಶೋನೇ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಎಲ್ಲ ಒಳ್ಳೇದಾಗ್ಲಿ ಸರ್. ಇನ್ನು ಆಲ್ರೆಡಿ ಆಪರ್ಚುನಿಟಿ ಸಿಕ್ಕಿದೆ, ನಿಮಗೂ ಹೆಚ್ಚೆಚ್ಚು ಆಪರ್ಚುನಿಟಿಗಳು ಸಿಗ್ತಾ ಇರಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಫಸ್ಟ್ ಡೇ ಫಸ್ಟ್ ಶೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಯರ್ ಟೈಮ್.